ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಭಾನುವಾರದ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ಇನ್ನೊಂದು ವಾರವನ್ನು ಪ್ರತ್ಯೇಕವಾಗಿ ಸೆಪ್ಟೆಂಬರ್ ತಿಂಗಳಿನ ಪ್ರಾರಂಭ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ದೇವರು ಮಾಡಿದಂತಹ ಈ ಮಹೋಪಕಾರಗಳಿಗೆ ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ಆರಾಧನೆಯನ್ನು ಆತನಿಗೆ ನಾವು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಕರ್ತನೆ, ಇನ್ನೊಂದು ವಾರವನ್ನು ನಮ್ಮ ಜೀವಿತದಲ್ಲಿ ನಿನ್ನ ದಾನವಾಗಿ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಆಗಸ್ಟ್ ತಿಂಗಳು ನಮ್ಮನ್ನು ಬಿಟ್ಟು ಗತಿಸಿ ಹೋಯಿತು. ಸೆಪ್ಟೆಂಬರ್ ತಿಂಗಳಿನ ಮೊದಲನೇ ದಿನ ಭಾನುವಾರ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಈ ದಿನವನ್ನು, ಈ ತಿಂಗಳನ್ನು ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ದಿನ, ಈ ತಿಂಗಳು ನಮಗೆ ಬೇಕಾದಂತಹ ದೈವಿಕವಾದ ಎಲ್ಲ ಆಶೀರ್ವಾದಗಳನ್ನು ಸರ್ವಶಕ್ತನಾದ ದೇವರು ತಾನೇ ಒದಗಿಸೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಡೆಯುತ್ತಿರುವಂಥ ಎಲ್ಲ ಪವಿತ್ರ ಆರಾಧನೆಗಳಿಗಾಗಿ ಸ್ತೋತ್ರ. ವಿವಿಧ ಸ್ಥಳಗಳಲ್ಲಿ, ವಿವಿಧ ಭಾಷೆಗಳಲ್ಲಿ, ವಿವಿಧ ಸಮಯಗಳಲ್ಲಿ ನಿಮ್ಮ ಮಕ್ಕಳು ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಾಗ ದೈವಿಕ ಸಾನ್ನಿಧ್ಯ, ದೈವಿಕ ಪ್ರಸನ್ನತೆ ಪ್ರತಿಯೊಬ್ಬರು ಅನುಭವಿಸುವಂತೆ ಕೃಪೆ ಮಾಡು. ಈ ಮುಂಜಾನೆಯ ಆರಾಧನೆಯಲ್ಲಿ ವಾಸ್ತವವಾದ ದೈವಿಕ ಸಾನ್ನಿಧ್ಯ ಪ್ರತಿಯೊಬ್ಬರು ಅನುಭವಿಸುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿ ತಂದೆ, ಆಮೇನ್. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ಯೇಸು ನಮಗೆಂತ ಮಿತ್ರ, ಎಂಥ ದಿವ್ಯ ಗುರುವು, ಎಲ್ಲ ಆತನ ಚರಿತ್ರೆ, ಪಾಪಿಗೆ ಸುವಾರ್ತೆಯು. ಈ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ಯೇಸು ನಮಗೆಂತ ಮಿತ್ರ, ಎಂಥ ದಿವ್ಯ ಗುರುವು, ಎಲ್ಲ ಆತನ ಚರಿತ್ರೆ, ಪಾಪಿಗೆ ಸುವಾರ್ತೆಯು. ತನ್ನಿ ಎಲ್ಲ ತಾನಿ, ಚಿಂತೆ ದುಃಖ ವೇದನೆ, ಬನ್ನಿ ಬನ್ನಿ ಮಾಡಬನ್ನಿ, ಯೇಸುವಿಗೆ ಪ್ರಾರ್ಥನೆ. ಆತ್ಮವೈರಿ ಹತ್ರ ಬಂದು ಮೋಸ ತಂತ್ರ ಗೈದಾರೆ, ರಕ್ಷಿಸನ್ನ ಯೇಸು ಎಂದು ಬೇಡು ಭಯವಿಲ್ಲದೆ, ನಮ್ಮ ಹತ್ರದಲ್ಲಿದ್ದಾನೆ, ಬಲ್ಲ ನಮ್ಮ ಶೋಧನೆ, ನಮ್ಮನದರಿಸುತ್ತಾನೆ, ಕೇಳಿ ನಮ್ಮ ಪ್ರಾರ್ಥನೆ. ಸ್ವಂತ ಬಾಲ ನೀನಾಗಿಲ್ಲ,
ಇಲ್ಲ ಬಂಧು ಪ್ರೀತಿಯು ನಂಬತಕ್ಕ ಪುಣ್ಯವಿಲ್ಲ, ಸಾವು ಮಾತ್ರ ಕಾಣಲು. ಯೇಸು ನೀನಾಗಿರುತ್ತಾರೆ, ಆತ ನಂಬಿಗಸ್ತನೇ. ನಿನ್ನನಪ್ಪಿಕೊಳ್ಳುತ್ತಾನೆ, ಕೇಳಿ ನಿನ್ನ ಪ್ರಾರ್ಥನೆ. What a friend we have in Jesus, all our sins are grief to bear. What a privilege to carry everything to God in prayer. Oh, what peace we often forfeit. Oh, what needless pain we bear. All because we do not carry everything to God in heavy trials and temptation. Is the trouble anywhere? We should never be discouraged. Take it to the Lord in prayer. Can we find a friend so faithful? Oh, will all our sorrow share. Jesus knows of every weakness. Take it to the Lord in prayer. Are we weak and heavy laden, cumbered with the load of care? Precious Savior, still our refuge. Take it to the Lord in prayer. Do thy friend despise, forsake thee? Take it to the Lord in prayer. In his arms will take and shield thee. Thou wilt find a solace there. ಯೇಸು ನಮಗೆಂತ ಮಿತ್ರ, ಎಂತ ದಿವ್ಯ ಗುರುವು, ಎಲ್ಲ ಆತನ ಚರಿತ್ರೆ, ಪಾಪಿಗೆ ಸುವಾರ್ತೆಯು. ಹಲ್ಲೆಲೂಯ. ಯೇಸು ನಮಗೆಂತ ಮಿತ್ರ, ಎಂತ ದಿವ್ಯ ಗುರುವು. ಎಲ್ಲ ಆತನ ಚರಿತ್ರೆ, ಪಾಪಿಗೆ ಸುವಾರ್ತೆಯು. ತನ್ನಿ ಎಲ್ಲ ತನ್ನಿ ಚಿಂತೆ ದುಃಖ ವೇದನೆ, ಬನ್ನಿ ಮಾಡ ಬನ್ನಿ ಯೇಸುವಿಗೆ ಪ್ರಾರ್ಥನೆ. ಸೊ ನಮಗೆ ಎಂಥ ಅಮೂಲ್ಯ ಮಿತ್ರ, ಎಂಥ ಅಮೂಲ್ಯ ಗುರು ದೊರಕಿದ್ದಾನೆ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನ, ಸಂದರ್ಭವನ್ನ ಕೊಟ್ಟಿದ್ದಾನೆ. ಆತನಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿರಬೇಕು. ಅನೇಕರು ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸಬೇಕು ಎಂಬ
ಆಸೆಯಿಂದ ಬಯಕೆಯಿಂದ ಇದ್ದಾಗ್ಯೂ ಅನೇಕ ಕಾರಣಾಂತರಗಳಿಂದ ದೇವರ ಸನ್ನಿಧಾನದಲ್ಲಿ ಹೋಗಿ ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಮನೆಗಳಲ್ಲಿ ಹಾಸಿಗೆಗಳಲ್ಲಿ ಆಗಿರುವಾಗ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಾವಕಾಶಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು, ದೇವರಿಗೆ ವಂದನೆಯನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸಿಸಿ ಆನಂದಿಸೋಣ. ಸಂದರ್ಭಗಳು, ಸಾವಕಾಶಗಳು ನಾವು ನೆನೆಸುವಂತಹ ರೀತಿಯಲ್ಲಿ ನಮಗೆ ಬರುವಂಥದ್ದಲ್ಲ. ದೇವರು ಅವಕಾಶಗಳನ್ನು, ಸಂದರ್ಭಗಳನ್ನು ಕೊಡುವಂತಹ ಸಂದರ್ಭಗಳಲ್ಲಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ದೇವರನ್ನು ಸ್ತುತಿಸುವಂಥದ್ದು ಅಂದರೆ, ನಾನು ಸಾಧಾರಣವಾಗಿ ಹೇಳುವ ರೀತಿಯಲ್ಲಿ ದೇವರ ಪ್ರೀತಿಯನ್ನು, ದೇವರ ಮಹಿಮೆಯನ್ನು, ದೇವರ ಕರುಣೆಯನ್ನು ವರ್ಣಿಸುವಂಥದ್ದಾಗಿದೆ. 45ನೇ ಕೀರ್ತನೆಯಲ್ಲಿ ಕೋರಹಿಯರು ಹೇಳಿರುವಂಥದ್ದು, ಒಂದು ದಿವ್ಯ ವಿಷಯವನ್ನು ಹೇಳುವುದಕ್ಕೆ ನನ್ನ ಹೃದಯವು ತವಕ ಪಡುತ್ತದೆ, ನನ್ನ ರಾಜನನ್ನ ಕುರಿತು ಪದ್ಯವನ್ನು ರಚಿಸ್ತೇನೆ. ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಉಪಕಾರಗಳನ್ನು ನಾವು ಮನನ ಮಾಡಿಕೊಂಡು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನೋಡಿ, ಒಬ್ಬ ಮನುಷ್ಯನಾಗಿ, ಮಾನವನಾಗಿ ನಾವು ದೇವರಿಗೆ ಸಲ್ಲಿಸುವಂತಹ ಅತ್ಯಮೂಲ್ಯವಾದಂತಹ ಕಾಣಿಕೆ ಅನ್ನುವಂಥದ್ದು ನಮ್ಮನ್ನೇ ಆತನಿಗೆ ಸಮರ್ಪಿಸುವಂಥದ್ದು. ಕೀರ್ತನೆಗಳನ್ನು ನಾವು ಕುಲಂಕುಷವಾಗಿ ಕಲಿಯುವಂತಹ ಸಂದರ್ಭಗಳಲ್ಲಿ, ಕೀರ್ತನೆಗಳಲ್ಲಿ ನಾವು ಕಾಣುವಂತಹ ಒಂದು ಸಂದೇಶ ಅನ್ನುವಂಥದ್ದು ದೇವರನ್ನ ಸ್ತುತಿಸುವಂಥದ್ದು, ದೇವರನ್ನ ಕೊಂಡಾಡುವಂಥದ್ದಾಗಿದೆ. ಪ್ರತಿಯೊಂದು ಕೀರ್ತನೆಗಳ ಆ ಒಂದು ಸಮ್ಮರಿ ಅನ್ನೋ, ಆ ಸಾರಾಂಶ ಅನ್ನುವಂಥದ್ದು ದೇವರನ್ನ ಹೊಗಳುವಂಥದ್ದು, ದೇವರನ್ನ ಕೀರ್ತಿಸುವಂಥದ್ದು ಎಂಬುದಾಗಿ ಆಗಿದೆ. 92ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಮರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ವೀಣಾ ಸ್ವರ ಮಂಡಲಗಳಿಂದಲೂ ಕಿನ್ನರಿಯ ಘನಸ್ವರದಿಂದಲೂ ಒತ್ತಾರೆಯಲ್ಲಿ ನಿನ್ನ ಪ್ರೇಮವನ್ನು, ರಾತ್ರಿಯಲ್ಲಿ ನಿನ್ನ ಸತ್ಯತೆಯನ್ನು ವರ್ಣಿಸುವುದು ಉಚಿತವಾಗಿದೆ ಎಂಬುದಾಗಿ. ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಮರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ಇಟ್ ಇಸ್ ಎ ಗುಡ್. ಯುಕ್ತ ಅಂದ್ರೆ ಅದೇ ಸರಿಯಾದಂತಹ ಒಂದು ಕಾರ್ಯ. ಅಂದ್ರೆ ದೇವರ ಸನ್ನಿಧಾನದಲ್ಲಿ ದೇವರನ್ನ ಕೊಂಡಾಡುವಂಥದ್ದು, ದೇವರ ನಾಮವನ್ನ ಕೀರ್ತಿಸುವಂಥದ್ದು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಅತ್ಯಮೂಲ್ಯವಾದ ಒಂದು ಘಟಕವಾಗಿದೆ. ದೇವರನ್ನ ಸ್ತುತಿಸುವಂಥದ್ದು ಅಂದರೆ ದೇವರ ಪ್ರೀತಿಯನ್ನ, ದೇವರ ಕರುಣೆಯನ್ನ, ದೇವರ ಸಂರಕ್ಷಣೆಯನ್ನ, ದೇವರ ಒದಗಿಸುವಿಕೆಯನ್ನ ನಾವು ಮನನ ಮಾಡಿಕೊಳ್ಳುವಂಥದ್ದಾಗಿದೆ. ನೋಡಿ, ದೇವರ ಪ್ರೀತಿಯನ್ನ, ದೇವರ ಕರುಣೆಯನ್ನ ನಾವು ಮನನ ಮಾಡಿಕೊಳ್ಬೇಕಾದ್ರೆ ಮೊದಲು ನಾವು ದೇವರನ್ನ ಕಾಣುವಂಥವರಾಗಿರಬೇಕು, ದೇವರನ್ನ ದೃಷ್ಟಿಸುವಂಥವರಾಗಿರಬೇಕು. ದೇವರನ್ನ ದೇವರಾಗಿ ನಾವು ಕಾಣುವಂತಹ ಸಂದರ್ಭಗಳಲ್ಲಿ ಮಾತ್ರ ದೇವರಿಗೆ ಘನತೆಯನ್ನ, ದೇವರಿಗೆ ಆರಾಧನೆಯನ್ನ, ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಇದು ಅನೇಕರು ದೇವರನ್ನ ಸ್ತುತಿಸುವಂಥದ್ದು ಎಂಬುದಾಗಿ ನೋಡುವಾಗ ಕೇವಲ ಆಲಯಗಳಿಗೆ ಹೋಗುವಂಥದ್ದಾಗಿ ಮಾತ್ರ ಕಾಣ್ತೇವೆ.
ಆದರೆ ಯಥಾರ್ಥವಾಗಿ ನಮ್ಮ ಹೃದಯದ ಅಂತರಾಳದಿಂದ ದೇವರನ್ನ ನಾವು ಹೊಗಳಬೇಕಾದ್ರೆ, ದೇವರನ್ನ ಸ್ತುತಿಸಬೇಕಾದ್ರೆ, ನಾವು ದೇವರನ್ನ ಕಾಣುವ ರೀತಿಯಲ್ಲಿ ನಾವು ಕಾಣುವಂಥವರಾಗಿರಬೇಕು. ಸೊ ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನು ಕಾಣುವ ರೀತಿಯಲ್ಲಿ ಕಾಣದವರಾಗಿದ್ದೇವೆ. ಸೊ ಇದರ ಫಲವಾಗಿ ದೇವರನ್ನ ಆರಾಧಿಸುವಂತಹ ರೀತಿಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲದೆ ಕೇವಲ ಒಂದು ಧಾರ್ಮಿಕ ಆಚರಣೆಗೆ ಅಥವಾ ಒಂದು ವಾಡಿಕೆಗೆ ಅನುಗುಣವಾಗಿ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ನೋಡಿ, ಯೆಶಾಯನ ಪ್ರವಾದನ ಗ್ರಂಥ ಪುಸ್ತಕದಲ್ಲಿ ಅದರ 6ನೇ ಅಧ್ಯಾಯದಲ್ಲಿ ನಾವು ಕಾಣುವಂಥದ್ದು, ಪ್ರವಾದಿಯಾದ ಯೆಶಾಯನು ದೇವರ ದರ್ಶನವನ್ನ ಕಾಣುವಂಥದ್ದು. 6ನೇ ಅಧ್ಯಾಯ ಅದರ ಪ್ರಾರಂಭ ವಾಕ್ಯದಲ್ಲಿ ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು, ಆತನ ವಸ್ತ್ರದ ನೇರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಸೊ ಈ ಒಂದು ದರ್ಶನ ಅಲ್ಲಿಗೆ ಮಾತ್ರವಲ್ಲ, ಸರಾಫಿಯರು ಆತನನ್ನ ಸ್ತುತಿಸುವಂಥದ್ದನ್ನ ಆತನು ಯಾರು ಪ್ರವಾದಿಯಾದಂತಹ ಯೌವನಸ್ಥನಾದಂತಹ ಯೆಶಾಯನು ಕಾಣ್ತಾ ಇದ್ದಾನೆ. ಸೊ ಯಾವಾಗ ಯೆಶಾಯನು ಉನ್ನತೋನ್ನತಾರೂಢನಾದ ಸಿಂಹಾಸನಾರೂಢನಾದ ಕರ್ತನನ್ನ ಕಾಣ್ತಾನೋ ಆಗ ಯೆಶಾಯನು ಹೇಳುವಂಥದ್ದು, ಅಯ್ಯೋ ನನ್ನ ಗತಿ ಏನು ಹೇಳಲಿ, ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂಬುದಾಗಿ. ಸೊ ಯಾವಾಗ ಪ್ರವಾದಿಯಾದ ಯೆಶಾಯನು ಉನ್ನತೋನ್ನತರೂಢನಾದ ಕರ್ತನನ್ನು ಕಂಡಾಗ ತನ್ನಲ್ಲಿರುವಂತಹ ನ್ಯೂನ್ಯತೆಗಳನ್ನ, ತನ್ನಲ್ಲಿರುವಂತಹ ಪಾಪಗಳನ್ನ ತಾನು ಹೊಲಸು ತುಟಿಯವನು ಎಂಬುದಾಗಿ ಆತನು ಮನಗಂಡಾಗ ದೇವರ ಸನ್ನಿಧಾನದಲ್ಲಿ ಆತನು ಪ್ರಾರ್ಥಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಯಾವಾಗ ಸೇನಾಧೀಶ್ವರನಾದ ಪವಿತ್ರನಾದ ದೇವರನ್ನ ಯೆಶಾಯನು ಕಂಡಾಗ ಯೆಶಾಯನ ಪ್ರಾರ್ಥನೆ, ಯೆಶಾಯನ ಆರಾಧನೆ ಪರಿಪೂರ್ಣವಾಗಿ ಬದಲಾಗುವಂಥದ್ದಾಗಿ ನಾವು ನೋಡುತ್ತೇವೆ. ನೋಡಿ, ಸೊ ನಮ್ಮ ಜೀವಿತದಲ್ಲಿ ದೇವರನ್ನ ಆರಾಧಿಸತಕ್ಕ ರೀತಿಯಲ್ಲಿ ದೇವರನ್ನ ನಾವು ಆರಾಧಿಸಬೇಕಾದರೆ ನಾವು ದೇವರನ್ನು ಕಾಣುವ ರೀತಿಯಲ್ಲಿ ದೇವರನ್ನ ನಾವು ಕಾಣುವಂತವರಾಗಿರಬೇಕು. ಆ ಪವಿತ್ರನಾದ ದೇವರನ್ನ ಅಥವಾ ಆ ಪವಿತ್ರತೆಯಲ್ಲಿ ವಾಸ ಮಾಡುವಂತಹ ದೇವರನ್ನ ನಾವು ದೃಷ್ಟಿಸುವಾಗ ಮಾತ್ರ ನಮ್ಮ ಆರಾಧನೆ ಒಂದು ಪರಿಪೂರ್ಣವಾದ ಆರಾಧನೆಯಾಗಿ ಮಾರ್ಪಡುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯ, ಪವಿತ್ರತೆ ಇಲ್ಲದೆ ದೇವರನ್ನ ಆರಾಧಿಸುವಂಥದ್ದು ಅಸಾಧ್ಯ. ಆರಾಧನೆ ಅನ್ನುವಂಥದ್ದು ಕೇವಲ ಬಾಯಿಯ ಮೂಲಕವಾಗಿ ಹೊರಡುವಂತಹ ಪದಗಳ ಒಂದು ಸಮುಚ್ಚಯವಲ್ಲ. ಆರಾಧನೆ ಎನ್ನುವಂಥದ್ದು ಹೃದಯದ ಅಂತರಾಳದಿಂದ ಪವಿತ್ರತೆಯಲ್ಲಿ ದೇವರಿಗೆ ಸಲ್ಲಿಸುವಂತಹ ಒಂದು ಆರಾಧನೆ, ಒಂದು ಸ್ತೋತ್ರ ಎಂಬುದನ್ನ ನಾವುಗಳು ಎಂದಿಗೂ ಮರೆಯಬಾರದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬರುವಾಗ ಮೊದಲು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂತವರಾಗಿರಬೇಕು. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಮಹಾಯಾಜಕನು ಆತನು ಮಹಾಪವಿತ್ರ ಪವಿತ್ರ ಸ್ಥಳವನ್ನ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ಆತನು ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳುವಂಥದ್ದು, ತನಗೋಸ್ಕರವಾಗಿ ಒಂದು ಯಜ್ಞವನ್ನ ಸಮರ್ಪಿಸುವಂಥದ್ದನ್ನು ನಾವು ಕಾಣ್ತೇವೆ. ಅಂದ್ರೆ ಆ ಒಂದು ಪವಿತ್ರತೆ ನಮ್ಮಲ್ಲಿ ಇರಬೇಕು. ಅದು ಕೇವಲ ಆರಾಧನೆಯ ಸಂದರ್ಭಗಳಲ್ಲಿ ಮಾತ್ರವಲ್ಲ, ಭಾನುವಾರದ ದಿನದಲ್ಲಿ ಮಾತ್ರವಲ್ಲ, ಅಥವಾ ನಾವು ಸಭೆಯಾಗಿ ಸೇರಿ ಬರುವಂತಹ ಸಂದರ್ಭಗಳಲ್ಲಿ ಮಾತ್ರವಲ್ಲ, ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳಲ್ಲಿ ಆ ಒಂದು ದೈವಿಕವಾದ ಪವಿತ್ರತೆಯಲ್ಲಿ ನಾವು ಬದುಕನ್ನು ಜೀವಿಸುವಂತವರಾಗಿರಬೇಕು.
ಆದುದರಿಂದಲೇ ಪೌಲ ಹೇಳಿರುವಂಥದ್ದು, ಸಹೋದರರೇ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ನಮ್ಮ ದೈನಂದಿನ ಜೀವಿತ ದೇವರಿಗೆ ಒಂದು ಆರಾಧನೆಯಾಗಿ ಮಾರ್ಪಡಬೇಕು. ಆರಾಧನೆ ಎನ್ನುವಂಥದ್ದು ಭಾನುವಾರದ ದಿನದಲ್ಲಿ ಸಭೆಯಾಗಿ ಸೇರಿ ಬರುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ನಮ್ಮನ್ನೇ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು. ಅರ್ಥ, ನಮ್ಮ ಇಷ್ಟದ ಪ್ರಕಾರವಾಗಿ ನಾವು ಬದುಕದೆ ನಮಗಾಗಿ ಜೀವಿಸಿದಂತಹ ದೇವರಿಗಾಗಿ ನಾವು ಬದುಕುವಂಥದ್ದು. ನಮಗಾಗಿ ಪ್ರಾಣವನ್ನು ಕೊಟ್ಟಂತಹ, ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದಂತಹ, ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡಿದಂತಹ ಕರ್ತನಿಗಾಗಿ ಜೀವಿಸುವಂಥದ್ದಾಗಿದೆ ನಿಜವಾದ ಆರಾಧನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಒಮ್ಮೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ಘಟಕ ಎಂಬುದನ್ನ ನಾವು ಎಂದಿಗೂ ಮರೆಯಬಾರದು. ಸೊ ಇಂದು ನಾವು ಧ್ಯಾನ ಮಾಡುವಂತಹ ದೇವರ ವಾಕ್ಯ ಭಾಗ ಅನ್ನುವಂಥದ್ದು ಲೂಕನು ಬರೆದ ಸುವಾರ್ತೆ ಅದರ 4ನೇ ಅಧ್ಯಾಯ ಅದರ 31ರಿಂದ ಕೆಲವು ವಾಕ್ಯಗಳು. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 31ರಿಂದ ಕೆಲವು ವಾಕ್ಯಗಳು. ಸೊ ಇಲ್ಲಿ ನಾವು ಪ್ರತ್ಯೇಕವಾಗಿ ಗಮನಿಸುವಂತಹ ಒಂದು ವಾಕ್ಯ ಪ್ರಯೋಗ, ಪದ ಪ್ರಯೋಗ ಅನ್ನುವಂಥದ್ದು 32ನೇ ವಾಕ್ಯದಲ್ಲಿ, ಅಲ್ಲಿ ಸಬ್ಬತ್ ದಿನದಲ್ಲಿ ಅವರಿಗೆ ಉಪದೇಶ ಮಾಡುತ್ತಿರಲು ಆತನ ಮಾತು ಅಧಿಕಾರ ಉಳ್ಳದಾಗಿದ್ದರಿಂದ ಅವರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು ಎಂಬುದಾಗಿ ನಾವು ಕಾಣುವಂತವರಾಗಿದ್ದೇವೆ. ಯೇಸು ಒಬ್ಬ ಗುರು, ಜೀಸಸ್ ದ ಗುರು. ಸೊ ಅನೇಕರು ಈ ಗುರು ಎಂಬ ಪದವನ್ನ, ಪ್ರತ್ಯೇಕವಾಗಿ ಕ್ರೈಸ್ತರಾದ ನಾವುಗಳು ಈ ಗುರು ಎಂಬ ಪದವನ್ನ ನಾವು ಕೇಳುವಂತಹ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಧವಾದಂತಹ ಪ್ರಶ್ನೆಗಳು ಎದ್ದೇಳುವಂಥದ್ದಾಗಿ ನಾವು ಕಾಣುವಂಥವರಾಗಿದ್ದೇವೆ. ಯೇಸು ಒಬ್ಬ ಗುರುವಾಗಿದ್ದಾನ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳುವಂಥವರಾಗಿದ್ದೇವೆ. ನೋಡಿ, ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿರುವಂಥದ್ದು, ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ. ನೋಡಿ, ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿರುವಂಥದ್ದು, ನೀವು ನನ್ನನ್ನು ಗುರುವೆಂದು ಕರ್ತನೆಂದು ಕರೆಯುತ್ತೀರಿ, ನೀವು ಕರೆಯುವುದು ಸರಿ, ನಾನು ಅಂಥವನೇ ಹೌದು. ಇಲ್ಲಿ ಯೇಸು ಸ್ವಾಮಿ ತಾನೇ ತನ್ನನ್ನು ಗುರು ಎಂಬುದಾಗಿ, ಅಥವಾ ಶಿಷ್ಯರು ಯೇಸುವನ್ನ ಗುರು ಮತ್ತು ಕರ್ತನು ಎಂಬುದಾಗಿ ಕರೆಯುವಾಗ ಅದನ್ನು ಒಪ್ಪಿಕೊಳ್ಳುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಪ್ರತ್ಯೇಕವಾಗಿ ಈ ದಿನಮಾನಗಳಲ್ಲಿ ಕ್ರೈಸ್ತರಾದ ನಾವುಗಳು ಅರ್ಥ ಮಾಡಿಕೊಳ್ಳಬೇಕಾದಂತಹ ಕೆಲವು ಆಧ್ಯಾತ್ಮಿಕವಾದ ಸತ್ಯಗಳನ್ನ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕವಾಗಿದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೊ ನೀವು ನನ್ನನ್ನು ಗುರು, ಅಥವಾ ಅದ್ರಲ್ಲಿ ನಾವು ಇಬ್ರು ಭಾಷೆಯಲ್ಲಿ ನಾವು ನೋಡುವಂತಹ ಸ್ಥಳದಲ್ಲಿ ಅಲ್ಲಿ ರಬಾಯ್ ಎಂದು ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ರಬಾಯ್ ಎಂದರೆ ಕಲಿಸಿಕೊಡುವಂಥವನು ಅಥವಾ ಜ್ಞಾನಾರ್ಜನೆಯನ್ನ ಮಾಡುವಂಥವನು ಎಂಬ ಅರ್ಥವನ್ನ ನಾವು ಕಂಡುಕೊಳ್ತಾ ಇದ್ದೇವೆ. ಸೊ ಹಳೆಯ ಕಾಲಗಳಲ್ಲಿ ಒಬ್ಬ ಗುರುವನ್ನ ಕಂಡುಕೊಳ್ಳುವಂಥದ್ದು ಅಂದ್ರೆ ಅದು ಅತ್ಯಂತ ತ್ರಾಸದಾಯಕವಾದಂತಹ ಒಂದು ಘಟಕವಾಗಿತ್ತು ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಪ್ರತಿಯೊಬ್ಬ ಶಿಷ್ಯನು
ತನಗೆ ಸರಿ ಕಾಣುವಂತಹ ಒಬ್ಬ ಗುರುವನ್ನ ಕಂಡುಕೊಳ್ಳುವಂಥದ್ರಲ್ಲಿ ಬಹಳ ಪ್ರಯಾಸ ಪಡುವಂತವನಾಗಿದ್ದ ಎಂಬುದಾಗಿ ನಾವು ತಿಳಿದುಕೊಳ್ಬಹುದಾಗಿದೆ. ನೋಡಿ, ಅಪೊಸ್ತಲರ ಕೃತ್ಯ ಅದರ 22ನೇ ಅಧ್ಯಾಯದ ಪ್ರಾರಂಭದ ಕೆಲವು ವಾಕ್ಯಗಳಲ್ಲಿ ಅಪೊಸ್ತಲನಾದ ಪೌಲನು ತಾನು ತನ್ನ ಪ್ರತಿವಾದವನ್ನ ಸಮರ್ಪಿಸುವಂತಹ ಸಂದರ್ಭದಲ್ಲಿ ಆತನು ಹೇಳುವಂತಹ ಕೆಲವು ವಾಕ್ಯ ಪ್ರಯೋಗಗಳನ್ನ ನಾವು ಇಲ್ಲಿ ಈ ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಅಲ್ಲಿ ಪೌಲನು ಹೇಳುವಂಥದ್ದು, ನಾನು ಯಹೂದ್ಯನು, ಕಿಲಿಕ್ಯದ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲಿ ಬೆಳೆದವನು, ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಇವತ್ತು ನೋಡಿ, ಇಲ್ಲಿ ಪೌಲನು ತನ್ನ ಗುರುವನ್ನ ಅಥವಾ ತಾನು ಯಾರ ಪಾದ ಸನ್ನಿಧಾನದಲ್ಲಿ ಕುಳಿತು ಧರ್ಮಶಾಸ್ತ್ರವನ್ನ ಕಲಿತನು ಎಂಬುವಂಥದ್ದನ್ನ ಇಲ್ಲಿ ವಿವರಿಸುವಂಥದ್ದಾಗಿ ನೋಡುತ್ತೇವೆ. ನೋಡಿ, ಗಮಲಿಯೇಲನು ಅಂದರೆ ಆ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಬ್ಬ ರಬ್ಬಿ ಅಥವಾ ಒಬ್ಬ ಗುರು ಆಗಿದ್ದನು ಎಂಬುದನ್ನ ನಾವು ಮನನ ಮಾಡಿಕೊಳ್ಳುತ್ತೇವೆ. ಅಂದ್ರೆ ಪ್ರತಿಯೊಬ್ಬ ಕ್ರೈಸ್ತನಿಗೆ, ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಗುರು ಅತ್ಯಮೂಲ್ಯವಾಗಿ ಬೇಕಾದಂತಹ ಒಂದು ಘಟಕವಾಗಿದೆ. ನೋಡಿ, ಇಸ್ರಾಯೇಲರ ಚರಿತ್ರೆಯನ್ನ ಅಥವಾ ಯಹೂದ್ಯರ ಚರಿತ್ರೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಯಹೂದ್ಯನಿಗೆ ಅವನ ತಂದೆ ತಾಯಿಗಳು ಮೊದಲ ಗುರು ಎಂಬುದಾಗಿ. ನೋಡಿ, ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ಯರಿಗೆ, ಯಹೂದ್ಯರಿಗೆ ಹೇಳಿರುವಂಥದ್ದು, ನೀವು ನಿಮ್ಮ ಮಕ್ಕಳಿಗೆ ಇವುಗಳನ್ನ ಬೋಧಿಸಬೇಕು, ನೀವು ನಿಮ್ಮ ಮಕ್ಕಳಿಗೆ ಇವುಗಳನ್ನ ಕಲಿಸಬೇಕು, ನೀವು ನಿಮ್ಮ ಮೊಮ್ಮಕ್ಕಳಿಗೆ ಇವುಗಳ ಕುರಿತಾಗಿ ಮಾತನಾಡಬೇಕು. ಅಂದ್ರೆ ಪ್ರತಿಯೊಬ್ಬ ಯಹೂದ್ಯನು, ಪ್ರತಿಯೊಬ್ಬ ಯಹೂದ್ಯ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕಲಿಸಿಕೊಡುವಂತಹ ವಿದ್ಯಾಭ್ಯಾಸ, ಶಿಕ್ಷಣ ಅನ್ನುವಂಥದ್ದು ದೈವಿಕವಾದ ಮಾರ್ಗದಲ್ಲಿ ನಡೆಯತಕ್ಕದ್ದಾಗಿದೆ. ನೋಡಿ, ಪ್ರತಿಯೊಬ್ಬ ಯಹೂದ್ಯನು 2 ವಿಧವಾದಂತಹ ವಿದ್ಯಾಭ್ಯಾಸಗಳನ್ನ ತನ್ನ ಮನೆಯಲ್ಲಿ ಆತನು ಕಲಿಯುವಂತವನಾಗಿದ್ದ. ಒಂದು ದೈವಿಕವಾದ ಧರ್ಮಶಾಸ್ತ್ರ, ದೇವರ ಧರ್ಮಶಾಸ್ತ್ರದ ಕುರಿತಾಗಿರುವಂತಹ ಕಾರ್ಯಗಳು. 2 ತನ್ನ ಕುಲ ಕಸುಬನ್ನ. 2 ಕಾರ್ಯಗಳು ಪ್ರತಿಯೊಬ್ಬ ಯಹೂದ್ಯ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕಲಿಸುವಂತವರಾಗಿದ್ರು. ಅಂದ್ರೆ ಮೊದಲ ಗುರು ಅಥವಾ ಮೊದಲ ಶಿಕ್ಷಣ ಪ್ರಾರಂಭವಾಗುವಂಥದ್ದು ಮನೆಯಿಂದಲೇ. ಆದುದರಿಂದಲೇ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ತಂದೆ ತಾಯಿಗಳೇ ಮೊದಲ ಗುರುಗಳು ಎಂಬುದಾಗಿ. ಯಾಕೆಂದ್ರೆ ನಾವು ಪ್ರತ್ಯೇಕವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನಮ್ಮ ಮನೆಗಳಿಂದ ಕಲಿಯುವಂತಹ ಆ ಒಂದು ವೈಚಾರಿಕ ವಿಚಾರಗಳು ಅದು ನಮ್ಮ ಜೀವಿತದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಹಾದು ಹೋಗುವಂಥದ್ದು ಎಂಬುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಮಕ್ಕಳಿಗೆ ಅಥವಾ ಯಹೂದ್ಯರಿಗೆ ಹೇಳಿರುವಂಥದ್ದು, ಪ್ರತ್ಯೇಕವಾಗಿ ತಂದೆ ತಾಯಿಗಳಿಗೆ ಹೇಳಿರುವಂಥದ್ದು, ನೀವು ನಿಮ್ಮ ಮಕ್ಕಳಿಗೆ ಇವುಗಳನ್ನು ಏನು ಮಾಡಬೇಕು, ಕಲಿಸುವಂತವರಾಗಿರಬೇಕು. ಎರಡನೇದಾಗಿ ದೇವರು ಇಸ್ರಾಯೇಲ್ ಮಕ್ಕಳಿಗೆ ಕೊಟ್ಟಿರುವಂತಹ 2ನೇ ಗುಂಪು ಜನರಾಗಿದ್ರು ಯಾಜಕರು ಅಥವಾ ಮಹಾಪುರೋಹಿತರು. ಯಾಜಕರು ಮತ್ತು ಮಹಾಪುರೋಹಿತರ ಜವಾಬ್ದಾರಿ ಎನ್ನುವಂಥದ್ದು ಕೇವಲ ಯಜ್ಞಗಳನ್ನ ಅರ್ಪಿಸುವಂಥದ್ದು ಮಾತ್ರವಲ್ಲ, ಜನರಿಗೆ ಬೇಕಾದಂತಹ ದೈವಿಕವಾದ ಆಲೋಚನೆಗಳನ್ನ
ತಿಳಿಸಿಕೊಡುವಂಥದ್ದು ಅವರ ಒಂದು ಜವಾಬ್ದಾರಿಯಾಗಿತ್ತು. ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸುತ್ತಿರುವಂತಹ ಪ್ರೀತಿಯ ದೇವ ಜನರೇ ಅಥವಾ ದೇವ ಮಕ್ಕಳೇ, ದೇವರ ಅಪೋಸ್ತಲರು ಪ್ರವಾದಿಗಳು ಎಂಬ ಅಡಿಪಾಯದಲ್ಲಿ ಕಟ್ಟಿರುವಂತಹ ಸಭೆಗೆ ದೇವರು ನಮ್ಮನ್ನು ಹಾಕಿರುವಂಥದ್ದು ಜನರನ್ನ ಆಧ್ಯಾತ್ಮಿಕವಾದ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರವಾಗಿ. ನೋಡಿ, ಆದುದರಿಂದಲೇ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ಕ್ರಿಸ್ತನ ಆ ಒಂದು ಅನ್ಯೋನ್ಯತೆಗೆ ಜನರನ್ನ ನಡೆಸುವುದಕ್ಕೆ ದೇವರು ನಮ್ಮನ್ನ ನೇಮಿಸಿದ್ದಾನೆ ಎಂಬುದಾಗಿ. ಒಂದು ತಂದೆ ತಾಯಿಗಳು, ಎರಡು ನಾವು ನೋಡಿದ ರೀತಿಯಲ್ಲಿ ಮಹಾಪುರೋಹಿತರು ಅಥವಾ ಯಾಜಕರು. ಮೂರನೇದಾಗಿ ನಾವು ಕಾಣುವಂಥದ್ದು ಶಾಸ್ತ್ರಿಗಳು. ನೋಡಿ, ನಾವು ಎಜ್ರನ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಎಜ್ರನು ಆ ಕಾಲದಲ್ಲಿ ಜೀವಿಸಿದಂತಹ ಶ್ರೇಷ್ಠನಾದಂತಹ ಒಬ್ಬ ಶಾಸ್ತ್ರಿಯಾಗಿದ್ದ. ಆತ ಇಸ್ರಾಯೇಲ್ ಜನರಿಗೆ ಬೇಕಾದಂತಹ ಧರ್ಮೋಪದೇಶವನ್ನ ಆತನು ಕಾಲಗಳಲ್ಲಿ ಕೊಟ್ಟು ನಡೆಸುವಂಥದ್ದನ್ನ ಎಜ್ರನ ಪುಸ್ತಕದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ನಾವು ಕಾಣುವಂಥದ್ದು ಪ್ರವಾದಿಗಳು. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಕರ್ತನ ಯೆಹೋವನು ಅನೇಕ ಪ್ರವಾದಿಗಳನ್ನ ಎಬ್ಬಿಸುವಂತ, ಪ್ರತ್ಯೇಕವಾಗಿ ಅರಸರುಗಳ ಕಾಲದಲ್ಲಿ ಅನೇಕ ಪ್ರವಾದಿಗಳನ್ನ ಎಬ್ಬಿಸುವಂಥದ್ದನ್ನು ನಾವು ಕಾಣುತ್ತೇವೆ. ಪ್ರವಾದಿಗಳ ಸೇವೆ ಎನ್ನುವಂಥದ್ದು ದೇವರ ಪರವಾಗಿ ಜನರನ್ನ ಎಚ್ಚರಿಕೆ ಪಡಿಸುವಂಥದ್ದು, ದೇವರ ಪರವಾಗಿ ಜನರಿಗೆ ಬೇಕಾದಂತಹ ಆಲೋಚನೆಗಳನ್ನ ತಿಳಿಯಪಡಿಸುವಂಥದ್ದು ಇತ್ಯಾದಿಯಾಗಿತ್ತು. ಅಂದ್ರೆ ಪ್ರತಿಯೊಂದು ಘಟ್ಟಗಳಲ್ಲಿ ನಾವು ನೋಡುವಂತಹ ಸಂದರ್ಭಗಳಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅನೇಕ ಶಿಕ್ಷಕರುಗಳನ್ನ ಎಬ್ಬಿಸಿ ಅವರನ್ನ ಇಸ್ರಾಯೇಲ್ ಜನರಿಗೋಸ್ಕರವಾಗಿ ಆತನು ಮುಂದಕ್ಕೆ ಕಳಿಸುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದರೆ ನೋಡಿ, ಈ ಗುರು ಎಂಬ ಪದ ನಾವು ಬಂದಿರುವಂಥದ್ದು ನಮ್ಮ ಸಂಸ್ಕೃತ ಪದದಿಂದ. ಗುರು, ಈ ಒಂದು ಪದ ಬಂದಿರುವಂಥದ್ದು ಸಂಸ್ಕೃತ ಪದದಿಂದ. ನಾವು ಕನ್ನಡದಲ್ಲಿ ಗುರು ಎಂಬುದಾಗಿ ನಾವು ಬರಿತೇವೆ. ಅಂದ್ರೆ ಎರಡು ಪದಗಳು ಅಥವಾ ಎರಡು ಅಕ್ಷರಗಳು. ಒಂದು ಗು ಅನ್ನುವಂಥದ್ದು ಕತ್ತಲೆ ಅಥವಾ ಅಜ್ಞಾನ ಎಂಬ ಅರ್ಥವನ್ನ ಕೊಡ್ತದೆ. ಗು ಅನ್ನುವಂಥದ್ದು ಕತ್ತಲೆ ಮತ್ತು ಅಜ್ಞಾನ ಎಂಬ ಅರ್ಥವನ್ನ ಕೊಡ್ತದೆ. ರು ಅನ್ನುವಂಥದ್ದು ಕತ್ತಲೆಯಿಂದ ಬೆಳಕಿನೆಡೆಗೆ ನಡೆಸುವಂಥದ್ದು, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಸುವಂಥದ್ದು ಎಂಬುದನ್ನ ನಾವು ಕಾಣುವಂಥವರಾಗಿದ್ದೇವೆ. ನಿಜವಾಗಲೂ ಶಿಕ್ಷಣ ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ಒಂದು ಚಲನೆ. ಎಜುಕೇಶನ್ ಇಸ್ ದ ಮೂವ್ಮೆಂಟ್ ಫ್ರಮ್ ಡಾರ್ಕ್ನೆಸ್ ಟು ಲೈಟ್. ಎಜುಕೇಶನ್ ಇಸ್ ದ ಮೂವ್ಮೆಂಟ್. ಅದು ಶಿಕ್ಷಣ ಅನ್ನುವಂಥದ್ದು ಒಂದು ಚಲನೆಯಾಗಿದೆ. ಯಾವ ಕಡೆ ಚಲನೆಯಾಗಿದೆ? ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನು ನಡೆಸುವಂತಹ ಒಂದು ಚಲನೆಯಾಗಿದೆ. ನೋಡಿ, ಯೇಸು ಸ್ವಾಮಿಯ ಸೇವೆಯನ್ನ ನಾವು ಗಮನಿಸುವಂತಹ ಸಂದರ್ಭದಲ್ಲಿ ಅಥವಾ ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭ ಮಾಡಿದ ಸಮಯದ ಕುರಿತಾಗಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 12ನೇ ವಾಕ್ಯ. ಅಂದ್ರೆ ಯೇಸು ಸ್ವಾಮಿ ಯೋಹಾನನ ಕೈ ಕೆಳಗೆ, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನ ತೆಗೆದುಕೊಂಡ. ಮತ್ತಾಯ 3:13-17 ವಾಕ್ಯ. ತದನಂತರವಾಗಿ 4ನೇ ಅಧ್ಯಾಯಕ್ಕೆ ನಾವು ಕಲಿಯುವಂತ 4ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸುವಾಗ ಅದರ 1-11-10 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಆತನು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನ ಅಡವಿಗೆ ಒಯ್ದನು ಎಂಬ ವಿಚಾರವನ್ನು ನಾವು ನೋಡುತ್ತೇವೆ.
ಅಲ್ಲಿ 3 ವಿಧವಾದ ಶೋಧನೆಗಳನ್ನ ಸೈತಾನನು ತರುವಂತದಾಗಿ, ಈ 3 ವಿಧವಾದ ಶೋಧನೆಗಳಿಗೆ ಯೇಸು ಸ್ವಾಮಿ ದೇವರ ವಾಕ್ಯದ ಮೂಲಕವಾಗಿ ಆತನು ಉತ್ತರಿಸುವಂತದ್ದನ್ನು ನಾವು ಕಾಣುವಂತವರಾಗಿದ್ದೇವೆ. ಸೊ ತದನಂತರವಾಗಿ ಅದರ 12ನೇ ವಾಕ್ಯದಿಂದ ನಾವು ನೋಡುವಂತಹ ಸಂದರ್ಭದಲ್ಲಿ, ಯೋಹಾನನು ಸೆರೆಗೆ ಬಿದ್ದನೆಂದು ಯೇಸು ಕೇಳಿ ಆ ಸ್ಥಳವನ್ನ ಬಿಟ್ಟು ಗಲಿಲಾಯ ಸೀಮೆಗೆ ಹೊರಟು ಹೋದನು. ಇಲ್ಲಿ ಯೇಸು ಸ್ವಾಮಿಯ ಸೇವೆಯ ಪ್ರಾರಂಭವಾಗುವಂಥದ್ದನ್ನು ನಾವು ಕಾಣುತ್ತೇವೆ. ಆತನು ಬಳಿಕ ನಜರೇತೆಂಬ ಊರನ್ನು ಬಿಟ್ಟು ಜೆಬುಲೋನ್, ನೆಫ್ತಾಲಿಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಸೊ ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ, ನೆಫ್ತಾಲಿಮ್ ಸೀಮೆ, ಯೋರ್ದಾನ್ ಆಚೆ ಸಮುದ್ರದ ಕಡೆಗಿರೋ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದಾಗಿ ನಾನು ಹೇಳಿದೆ. ಎಜುಕೇಶನ್, ಗುರು ಅನ್ನುವಂಥದ್ದು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಡೆಸುವಂತಹ ವ್ಯಕ್ತಿಯಾಗಿದ್ದಾನೆ ಗುರು ಎಂಬುದಾಗಿ. ಇದು ನಮ್ಮ ಸಂಸ್ಕೃತ ಪದದಲ್ಲಿ ಕೊಟ್ಟಿರುವಂತಹ ಒಂದು ಅರ್ಥ. ನೋಡಿ, ಯೇಸು ಸ್ವಾಮಿ ಒಬ್ಬ ಗುರುವಾಗಿ ನಾವು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ, ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡಿ, ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತಲೂ ಸುಮಾರು 700 ವರ್ಷಗಳ ಹಿಂದೆ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಹೇಳಲ್ಪಟ್ಟಿರುವಂತಹ ಮಾತು ಏನು? ಜೆಬುಲೋನ್ ಸೀಮೆ, ನೆಫ್ತಾಲಿಮ್ ಸೀಮೆ, ಯೋರ್ದಾನ್ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು. ಅಂದ್ರೆ ಗುರು ಅಂದರೆ ಯಾರು? ಕತ್ತಲೆಯಲ್ಲಿ ಇರುವಂತವರನ್ನ ಬೆಳಕಿಗೆ ತರುವಂತವನು, ಅಜ್ಞಾನದಲ್ಲಿ ಇರುವಂತವರನ್ನ ಜ್ಞಾನಕ್ಕೆ ನಡೆಸುವಂತವನು ಎಂಬುದಾಗಿ ಇದರ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಯೇಸು ಸ್ವಾಮಿಯ ಸೇವೆಯ ಉದ್ದೇಶ ಅನ್ನುವಂಥದ್ದು ಪಾಪವೆಂಬ ಕತ್ತಲೆಯಲ್ಲಿ, ಪಾಪವೆಂಬ ಅಜ್ಞಾನದಲ್ಲಿ ಬಿದ್ದಂತಹ ಜನರಿಗೆ ನಿತ್ಯತ್ವದ ಬೆಳಕನ್ನ ತೋರಿಸುವಂತದಾಗಿತ್ತು. ಆದುದರಿಂದಲೇ ನಾವು ದೇವರ ವಾಕ್ಯಗಳಲ್ಲಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನೋಡಿ, ಇಲ್ಲಿ ನಾವು ಕಾಣುವಂತಹ ಇನ್ನೊಂದು ವಿಚಾರ ಅನ್ನುವಂಥದ್ದು, ಇಲ್ಲಿ ನಾವು ಲೂಕನ ಸುವಾರ್ತೆಯಲ್ಲಿ ನಾವು ನೋಡಿದಂತಹ ಒಂದು ವಿಚಾರ ಅನ್ನುವಂಥದ್ದು, ಇಲ್ಲಿ ಯೇಸು ಸ್ವಾಮಿಯ ಬೋಧನೆ ಒಂದು ವ್ಯತ್ಯಸ್ತಕರವಾದ ಬೋಧನೆಯಾಗಿ ನಾವು ಕಾಣುವಂತವರಾಗಿದ್ದೇವೆ. ಅಲ್ಲಿ ನಾವು ನೋಡುವಂಥದ್ದು, ಆ ಯೇಸು ಸ್ವಾಮಿ ಗಲಿಲಾಯ ಸೀಮೆಗೆ ಸೇರಿದ ಕಪೆರ್ನೌಮ್ ಎಂಬ ಊರಿಗೆ ಬಂದು ಅಲ್ಲಿನ ಸಬ್ಬತ್ ದಿನದಲ್ಲಿ ಯಹೂದ್ಯರ ಸಭಾಮಂದಿರದಲ್ಲಿ ಉಪದೇಶವನ್ನ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಆತನ ಮಾತು ಅಧಿಕಾರ ಉಳ್ಳದಾಗಿತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಂದರೆ ಆತನ ಮಾತಿನಲ್ಲಿ ಒಂದು ಪ್ರತ್ಯೇಕತೆಯನ್ನ ಕಾಣುವಂತದಾಗಿ ನಾವು ನೋಡುವಂತವರಾಗಿದೆ. ನೋಡಿ, ಯೇಸು ಸ್ವಾಮಿಯ ಪರ್ವತ ಪ್ರಸಂಗವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ ಅದರ 28, 29 ವಾಕ್ಯಗಳಲ್ಲಿ ನಾವು ಕಾಣುವಂಥದ್ದು, ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ಪರ್ವತ ಪ್ರಸಂಗವನ್ನ ಪ್ರಾರಂಭಿಸುವಂತದಾಗಿ ನೋಡುತ್ತೇವೆ. 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಈ 3 ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿಯ
ಪರ್ವತ ಪ್ರಸಂಗವನ್ನು ನಾವು ಕಾಣುವಂಥವರಾಗಿದ್ದೇವೆ. ನೋಡಿ, ಯೇಸು ಸ್ವಾಮಿ ಹೇಳಿದಂತಹ ಈ ಮಾತುಗಳನ್ನು ಕೇಳಿದಂತಹ ಜನರ ಗುಂಪು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ನೋಡಿ, ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದ. ನೋಡಿ, ನಾವೆಲ್ಲರೂ ಶಾಲೆಗಳಲ್ಲಿ ಕಲಿತಿರುವಂತಹ ವ್ಯಕ್ತಿಗಳು. ನಾವು ವಿಭಿನ್ನ ರೀತಿಯ ಟೀಚರ್ಸ್ಗಳನ್ನು, ಶಿಕ್ಷಕರುಗಳನ್ನು ಕಂಡಂತಹ ವ್ಯಕ್ತಿಗಳು. ನಮ್ಮ 1ನೇ ತರಗತಿಯಿಂದ 10ನೇ ತರಗತಿಯ ತನಕ, ತದನಂತರವಾಗಿ ಫಸ್ಟ್ PUC, ಸೆಕೆಂಡ್ PUC, ತದನಂತರವಾಗಿ ಓದಿರುವಂಥವರು. ಹೀಗೆ ಪ್ರತಿಯೊಂದು ನಮ್ಮ ವಿದ್ಯಾಭ್ಯಾಸದ ಘಟಕಗಳಲ್ಲಿ ನಾವು ಅನೇಕ ವಿಧವಾದಂತಹ ಶಿಕ್ಷಕರುಗಳನ್ನು ನಾವು ಕಂಡವರು. ಅನೇಕ ಶಿಕ್ಷಕರುಗಳ ಮೂಲಕವಾಗಿ ನಾವು ವಿದ್ಯಾರ್ಜನೆಯನ್ನ ಪಡಕೊಂಡವರು ಆಗಿದ್ದೇವೆ. ಆದರೆ ಪ್ರತಿಯೊಬ್ಬ ಶಿಕ್ಷಕನು ಒಬ್ಬರಿಗಿಂತ ಒಬ್ಬ ವಿಭಿನ್ನವಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಕೆಲವು ಶಿಕ್ಷಕರು ತಮ್ಮಲ್ಲಿರುವಂತಹ ಹಳೆಯ ನೋಟುಗಳನ್ನು ಹೇಳುವುದರ ಮೂಲಕವಾಗಿ ಪಾಠ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಕೆಲವು ಶಿಕ್ಷಕರು ಟೆಕ್ಸ್ಟ್ ಬುಕ್ಕನ್ನು ಓದಿ ಅದರ ಅರ್ಥವನ್ನು ಹೇಳಿ ಜನರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಕೆಲವು ಶಿಕ್ಷಕರು ಇರ್ತಾರೆ, ಅವರು ಪುಸ್ತಕವನ್ನು ತರೋದಿಲ್ಲ, ಪುಸ್ತಕವನ್ನು ಓಪನ್ ಮಾಡೋದಿಲ್ಲ. ಆದರೆ ಅವರು ತಾವು ಕಲಿಸುವಂತಹ ವಿಷಯದ ಕುರಿತಾಗಿ ಪೂರ್ಣವಾದ ಗ್ರಹಿಕೆಯನ್ನ ಹೊಂದಿಕೊಂಡಿದ್ದವರಾಗಿ ಅವರು ಏನ್ ಮಾಡ್ತಾರೆ, ಅದನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಯಾವ ಶಿಕ್ಷಕ ತಾನು ಕಲಿಸುವಂತಹ ವಿಷಯದ ಮೇಲೆ ಪೂರ್ಣವಾದ ಹಿಡಿತವನ್ನ ಸಾಧಿಸಿರ್ತಾನೋ ಅಂತಹ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ರೀತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಥವಾಗುವ ರೀತಿಯಲ್ಲಿ ಅದನ್ನು ಹೇಳಿಕೊಡುವುದಕ್ಕೆ ಆತ ಸಮರ್ಥನಾಗಿರ್ತಾನೆ. ಅದಕ್ಕೆ ಕಾರಣ ಅನ್ನುವಂಥದ್ದು ಆತ ಆ ಒಂದು ವಿಷಯದ ಮೇಲೆ, ಆ ಒಂದು ಲೆಸನ್, ಆ ಒಂದು ಪಾಠದ ಮೇಲೆ ಪೂರ್ಣವಾದ ಹಿಡಿತವನ್ನ ಆತ ಏನ್ ಮಾಡಿರ್ತಾನೆ, ಸಾಧಿಸಿರ್ತಾನೆ. ಸೊ ಇಲ್ಲಿ ಯೇಸು ಸ್ವಾಮಿ ಬಗ್ಗೆ ನಾವು ನೋಡುವಂತಹ ಸಂದರ್ಭದಲ್ಲಿ ನೋಡಿ, ಈ ಜನರ ಗುಂಪು ಕಾಲಗಳಿಂದ ಮಹಾಯಾಜಕರ ಮೂಲಕವಾಗಿ, ಶಾಸ್ತ್ರಿಗಳ ಮೂಲಕವಾಗಿ, ಫರಿಸಾಯರ ಮೂಲಕವಾಗಿ, ಯಾಜಕರ ಮೂಲಕವಾಗಿ ದೈವಿಕವಾದಂತಹ ಅನೇಕ ವಾಕ್ಯಗಳನ್ನ, ಸಂದೇಶಗಳನ್ನ ಕೇಳಿದವರಾಗಿದ್ದಾಗ್ಯೂ ಯೇಸುವಿನ ಈ ಒಂದು ಉಪದೇಶ ಅಥವಾ ಯೇಸು ಸ್ವಾಮಿ ಮಾಡಿದಂತಹ ಉಪದೇಶ ಅವರಿಗೆ ತಾವು ಸಾಧಾರಣವಾಗಿ ಕೇಳುವಂತಹ ಒಂದು ಉಪದೇಶವಾಗಿ ಮಾರ್ಪಡದೆ ಯೇಸುವಿನ ಉಪದೇಶ ಅಧಿಕಾರವಿದ್ದವನ ರೀತಿಯಲ್ಲಿ ಆತನು ಉಪದೇಶಿಸುವಂಥದ್ದಾಗಿ ನಾವು ಕಾಣ್ತೇವೆ. ನೋಡಿ, ಆತನ ಯೇಸು ಸ್ವಾಮಿ ಮಾಡಿದಂತಹ ಉಪದೇಶಗಳು ಏನಾಗಿದ್ದವು 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಧನ್ಯರು, ಆತ್ಮದಲ್ಲಿ ಬಡವರು ನೀವು ಧನ್ಯರು, ದುಃಖ ಪಡುವವರು ಧನ್ಯರು, ಶಾಂತರು ಧನ್ಯರು. ಯಾಕಂದ್ರೆ ಅಂದಿನ ಶಾಸ್ತ್ರಿಗಳು ಹೇಳುವಂಥದ್ದು ಇದ್ಯಾವುದು ಧನ್ಯತೆ ಅಲ್ಲ ಎಂಬುದಾಗಿ. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೊ ನೀವು ಧನ್ಯರು, ಸೊ ನೀವು ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಡ್ತಾ ಇದ್ದೀರಾ, ಸೊ ನೀವು ಧನ್ಯರು, ಯಾಕೆಂದ್ರೆ ನಿಮಗೆ ಪರಲೋಕದಲ್ಲಿ ಬಹಳ ಫಲ ಸಿಗ್ತದೆ. ಯೇಸು ಸ್ವಾಮಿಯ ಪ್ರಸಂಗ, ಯೇಸು ಸ್ವಾಮಿಯ ಬೋಧನೆ ಕೇವಲ ಈ ಲೌಕಿಕವಾದ ಕಾರ್ಯಗಳಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದಾಗಿರಲಿಲ್ಲ. ಯೇಸು ಸ್ವಾಮಿಯ ಬೋಧನೆ ಎನ್ನುವಂಥದ್ದು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಿತ್ತು. ಯಾಕಂದ್ರೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೋಡಿ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಅಂದ್ರೆ ಯೇಸು ಸ್ವಾಮಿಯ ಬೋಧನೆಯಲ್ಲಿ ಅಡಕವಾದಂತಹ ಸಂದೇಶ ಅನ್ನುವಂಥದ್ದು
ಪರಲೋಕ ರಾಜ್ಯದ ಕುರಿತಾಗಿ ಆಗಿತ್ತೇ ವಿನಃ ಈ ಲೋಕಕ್ಕೆ ಸಂಬಂಧಪಟ್ಟ ಯಾವ ವಿಚಾರಗಳು ಆಗಿರಲಿಲ್ಲ. ಆದುದರಿಂದಲೇ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ಸೊ ಜನರು ನನ್ನ ನಿಮಿತ್ತವಾಗಿ ನಿಮ್ಮನ್ನು ಹಿಂಸಿಸಿ ನಿಂದಿಸಿದರೆ, ಸೊ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿದರೆ, ಸೊ ನೀವು ಸಂತೋಷ ಪಡ್ರಿ, ಯಾಕೆಂದ್ರೆ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗ್ತದೆ. ಸೊ ಈ ಲೋಕದಲ್ಲಿ ನಿಮಗೆ ಏನು ಸಿಕ್ಕದೆ ಹೋಗ್ಬೋದು, ಈ ಲೋಕದಲ್ಲಿ ನಿಮಗೆ ಯಾವ ರೀತಿಯ ಸನ್ಮಾನಗಳು ಸಿಕ್ಕದೆ ಹೋಗ್ಬೋದು, ಆದರೆ ನನ್ನ ನಿಮಿತ್ತವಾಗಿ, ಅಂದ್ರೆ ನೀತಿಯ ನಿಮಿತ್ತವಾಗಿ, ಸತ್ಯದ ನಿಮಿತ್ತವಾಗಿ ನೀವು ಈ ಲೋಕದಲ್ಲಿ ಏನೇ ಕಷ್ಟಗಳ ಮೂಲಕವಾಗಿ, ಏನೇ ನಿಂದೆಗಳ ಮೂಲಕವಾಗಿ ನೀವು ಹಾದು ಹೋಗುವಂತವರಾಗಿದ್ರು ನೀವು ಸಂತೋಷ ಪಡ್ರಿ, ಕಾರಣ ನಿಮಗೆ ಪರಲೋಕವೆಂಬ ನಿತ್ಯತ್ವ ನಿಮಗಾಗಿ ಇರುವಂತದ್ದಾಗಿದೆ. ನಂತರವಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ನೋಡಿ, ಕೇವಲ ಯೇಸು ಸ್ವಾಮಿ ಕೆಲವು ಈ ಲೋಕದಲ್ಲಿ ಕಾಣುವಂತಹ ಕೆಲವು ವಸ್ತುಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಒಬ್ಬ ಕ್ರೈಸ್ತನ ಜೀವಿತದ ಮೂಲ ಉದ್ದೇಶ ಏನೆಂಬುವಂಥದ್ದನ್ನ ಅಲ್ಲಿ ವ್ಯಕ್ತವಾಗಿ ಸ್ಪಷ್ಟವಾಗಿ ತಿಳಿಸಿಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಆದುದರಿಂದಲೇ ಯೇಸು ಸ್ವಾಮಿಯ ಬೋಧನೆಯನ್ನ ಕೇಳಿದಂತಹ ಜನರ ಗುಂಪು ಹೇಳುವಂಥದ್ದು, ಇವನು ನಮ್ಮ ಶಾಸ್ತ್ರಿಗಳಂತೆ, ನಮ್ಮ ಪರಿಸಾಯರಂತೆ, ಅಥವಾ ನಮ್ಮ ಯಾಜಕರಂತೆ, ನಮ್ಮ ಮಹಾಯಾಜಕರಂತೆ ಉಪದೇಶ ಮಾಡದೆ ಈತನ ಉಪದೇಶ ವಿಭಿನ್ನವಾದಂತಹ ಉಪದೇಶವನ್ನ ಹೊಂದಿದೆ ಎಂಬುವಂಥದ್ದನ್ನ ಅವರು ಹೇಳುವಂಥದ್ದಾಗಿ ನಾವು ನೋಡುವಂತವರಾಗಿದ್ದೇವೆ. ಸೊ ಅದೇ ರೀತಿಯಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ನೋಡಿ, ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಪರ್ಣಶಾಲೆಗಳ ಆ ಒಂದು ಜಾತ್ರೆಗಳ ಸಂದರ್ಭದಲ್ಲಿ ನಾವು ನೋಡುವಂಥದ್ದು, ಅದರ 14ನೇ ವಾಕ್ಯದಲ್ಲಿ, ಜಾತ್ರೆಯ ಮಧ್ಯಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟರು. ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ಅಂದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಕಾಲದಲ್ಲಿ ಒಬ್ಬ ಗುರುವನ್ನ ಹುಡುಕುವಂಥದ್ದು ಅತ್ಯಂತ ತ್ರಾಸದಾಯಕವಾದಂತಹ ಒಂದು ಕಾರ್ಯ. ನೋಡಿ, ಪೌಲ ಗಮಲಿಯೇಲನೆಂಬ ಒಬ್ಬ ಗುರುವನ್ನ ಕಂಡುಕೊಂಡ. ಪೌಲ ಗಮಲಿಯೇಲನ ಪಾದಪೀಠದ ಕೆಳಗೆ ಕುಳಿತು ಶಾಸ್ತ್ರವನ್ನ ಅಭ್ಯಾಸ ಮಾಡಿದಂತಹ ವ್ಯಕ್ತಿಯಾಗಿದ್ದ. ಆದಾಗ್ಯೂ ಮಸೀನ ಕುರಿತಾಗಿ ಪ್ರವಾದನ ರೂಪವಾಗಿ ಹೇಳಿದಂತಹ ಆ ಆಧ್ಯಾತ್ಮಿಕ ಸತ್ಯವನ್ನ ಪೌಲನು ಗಮಲಿಯೇಲನ ಮೂಲಕ ಕಲಿತುಕೊಳ್ಳುವುದಕ್ಕೆ ಅಸಾಧ್ಯವಾಗದೆ ಹೋಯಿತು. ಆದುದರಿಂದಲೇ ಪೌಲ ಏನ್ ಮಾಡ್ದ, ಪೌಲನ ಚರಿತ್ರೆ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಆತನು ಕ್ರೈಸ್ತರನ್ನ ಹಿಂಸಿಸುವಂತಹ ವ್ಯಕ್ತಿಯಾಗಿ ಮಾರ್ಪಡುವುದಕ್ಕೆ ಕಾರಣ ತಾನು ಕಲಿತಂಥದ್ದು ಅಪೂರ್ಣವಾದಂತಹ ಕಾರ್ಯವಾಗಿತ್ತು. ಆದರೆ ಆ ಕಾಲದಲ್ಲಿದ್ದಂತಹ ಶಾಸ್ತ್ರಿಗಳು ಕೇವಲ ಅಪೂರ್ಣವಾದದ್ದನ್ನ ಬೋಧಿಸುತ್ತಿರುವಾಗ ಯೇಸು ಸ್ವಾಮಿ ತನ್ನ ಸೇವೆಯ ಕಾಲಗಳಲ್ಲಿ ಆತನ ಬೋಧನೆ ಎನ್ನುವಂಥದ್ದು ಅದು ಒಂದು ಅಪೂರ್ಣವಾದ ಬೋಧನೆಯಾಗಿರಲಿಲ್ಲ. ಬದಲಾಗಿ ಅಧಿಕಾರವಿದ್ದವನಂತೆ ಆತ ಏನ್ ಮಾಡ್ತಾ ಇದ್ದ, ಬೋಧಿಸುತ್ತಿದ್ದ ಎಂಬುದನ್ನ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ನೋಡಿ, ಇಲ್ಲಿ ಲೂಕನ ಸುವಾರ್ತೆ ಅದರ 4ನೇ ಅಧ್ಯಾಯದಲ್ಲಿ ನಾವು ನೋಡಿದ ರೀತಿಯಲ್ಲಿ ನೋಡಿ, ಆತನು ಆ ಸಭಾ ಮಂದಿರದಲ್ಲಿ ಏನ್ ಮಾಡ್ತಾ, ಅಧಿಕಾರವುಳ್ಳವನಾಗಿ, ಅಂದ್ರೆ ಯೇಸು ಸ್ವಾಮಿ ಪರಿಪೂರ್ಣವಾಗಿ ನಾವು ನೋಡಿದ ರೀತಿಯಲ್ಲಿ ಆತನು ಪರಿಪೂರ್ಣವಾಗಿ ಆತನು ಏನ್ ಮಾಡಿದ್ದ, ಕತ್ತಲೆಯಲ್ಲಿ ವಾಸಿಸುತ್ತಿದ್ದಂತಹ ಜನರನ್ನ ಏನ್ ಮಾಡ್ತಾ ಇದ್ದ, ಆತನು ಏನ್ ಮಾಡ್ತಾ ಇದ್ದ, ಬೆಳಕಿನೆಡೆಗೆ ನಡೆಸುವಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ಈ ಒಂದು ಕಾರ್ಯಗಳ ಮೂಲಕವಾಗಿ ನಾವು
ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಈ ಯೇಸುವೆಂಬ ಗುರುವನ್ನ ನಾವು ಯಥಾರ್ಥವಾಗಿ ನಾವು ಹಿಂಬಾಲಿಸುವಂಥವರಾಗಿದ್ದೇವ ಎಂಬುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಪ್ರತಿಯೊಬ್ಬ ಯಹೂದ್ಯನಿಗೆ ಅವನ ಧಾರ್ಮಿಕ ವಿದ್ಯಾಭ್ಯಾಸ ಅತ್ಯಮೂಲ್ಯವಾಗಿರುವಂಥದ್ದಾಗಿತ್ತು. ಅದೇ ರೀತಿ ಈ ಹೊಸ ಒಡಂಬಡಿಕೆಯ ಕಾಲಗಳಲ್ಲಿ ಜೀವಿಸುತ್ತಿರುವಂತಹ ನಮಗೂ ಸಹ ಈ ಒಂದು ಧಾರ್ಮಿಕವಾದಂತಹ ಅಥವಾ ಆಧ್ಯಾತ್ಮಿಕವಾದ ವಿದ್ಯಾಭ್ಯಾಸ ಬಹಳ ಪ್ರಾಮುಖ್ಯವಾಗಿದೆ. ನೋಡಿ, ಕ್ರಿಸ್ಟಿನ್ ಎಂಬ ವ್ಯಕ್ತಿ ಹೇಳಿರುವಂಥದ್ದು, ಎಜುಕೇಶನ್ ಇಸ್ ದ ಫೌಂಡೇಶನ್ ಅಪಾನ್ ವಿಚ್ ವಿ ಬಿಲ್ಡ್ ಅವರ್ ಫ್ಯೂಚರ್. ಅಂದ್ರೆ ಶಿಕ್ಷಣವು ನಮ್ಮ ಭವಿಷ್ಯವನ್ನ ರೂಪಿಸುವ ಅಥವಾ ನಮ್ಮ ಭವಿಷ್ಯವನ್ನ ನಿರ್ಮಿಸುವ ಒಂದು ಅಡಿಪಾಯವಾಗಿದೆ ಎಂಬುದಾಗಿ. ಹೀಗಿರುವಾಗ ದೇವರ ಮಕ್ಕಳಾಗಿರುವ ನಾವುಗಳು ದೇವರ ವಾಕ್ಯದಲ್ಲಿ ನಾವು ಪೂರ್ಣ ಶಿಕ್ಷಿತರಾಗಿ ಮುಂದಕ್ಕೆ ಹೋಗಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಕಾರಣ ಎಂದ್ರೆ ಪ್ರತ್ಯೇಕವಾಗಿ ಇವತ್ತು ನಾವು ಜೀವಿಸುವಂತಹ ಕಾಲಘಟ್ಟ ಅನ್ನುವಂಥದ್ದು ದೇವರನ್ನ ಪಕ್ಕಕ್ಕೆ ಸರಿಸಿ ನಮ್ಮದೇ ಆದಂತಹ ವ್ಯಕ್ತಿತ್ವದಲ್ಲಿ ನಮ್ಮದೇ ಆದಂತಹ ಮಾರ್ಗದಲ್ಲಿ ಜೀವಿಸುವುದಕ್ಕೆ ಪ್ರಯತ್ನಿಸುವಂತಹ ಒಂದು ಕಾಲಘಟ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಕ್ರೈಸ್ತರೆಂಬುದಾಗಿ ಕರೆಸಿಕೊಳ್ಳುತ್ತಿರುವಂತಹ ನಾವುಗಳು ನಮ್ಮ ಮಕ್ಕಳಿಗೆ ಬೇಕಾದಂತಹ ಅತ್ಯಮೂಲ್ಯವಾದಂತಹ ಬೇಸಿಕ್ ಆಗಿರುವಂತಹ ದೈವಿಕವಾದ ವಿಚಾರಗಳನ್ನ ನಾವು ತಿಳಿಸಿಕೊಡುವಂಥದ್ರಲ್ಲಿ ನಾವು ಸೋತು ಹೋಗಿದ್ದೇವೆ ಎಂದರೆ ತಪ್ಪಾಗಲಾರದು. ಹೀಗಿರುವಾಗ ನಾವೇನ್ ಮಾಡಬೇಕು? ನಮ್ಮ ಮಕ್ಕಳಿಗೆ ದೇವರ ವಾಕ್ಯದ ಮೇಲೆ ಒಂದು ಪೂರ್ಣವಾದಂತಹ ಒಂದು ಜ್ಞಾನದಲ್ಲಿ ದೇವರ ವಾಕ್ಯದಲ್ಲಿ ಅವರನ್ನು ನಾವು ನಡೆಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನ ಶಿಕ್ಷಿಸು, ಅವನು ಮುಪ್ಪಿನಲ್ಲಿಯೂ ಓರೆಯಾಗನು ಎಂಬುದಾಗಿ. ಅಂದ್ರೆ ನಡೆಯಬೇಕಾದ ಮಾರ್ಗ ಅಂದ್ರೆ ದೈವಿಕವಾದ ಮಾರ್ಗದಲ್ಲಿ ನಾವೇನ್ ಮಾಡಬೇಕು? ನಮ್ಮ ಮಕ್ಕಳನ್ನ ಏನ್ ಮಾಡಬೇಕು? ಬೆಳೆಸುವಂತವರಾಗಿರ್ಬೇಕು. ನೋಡಿ, ಎಫೆಸ ಪತ್ರಿಕೆ 6ನೇ ಅಧ್ಯಾಯ 4ನೇ ವಾಕ್ಯ, ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನ ಕೊಟ್ಟು ಸಾಕಿ ಸಲಹಿರಿ ಎಂಬುದಾಗಿ. ನೋಡಿ, ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಪ್ರತ್ಯೇಕವಾಗಿ ದಾನಿಯೇಲನ ಕುರಿತಾಗಿ ನಾವು ನೋಡ್ತೇವೆ. ಅದಕ್ಕಿಂತಲೂ ಮುಂಚಿತವಾಗಿ ನಾವು ಯೋಸೇಫನ ಕುರಿತಾಗಿ ನಾವು ನೋಡುತ್ತೇವೆ. ನೋಡಿ, ಯೋಸೇಫನ ಜೀವಿತ, ಆ ಒಂದು ಯೋಸೇಫನು ತಾನು ಪಾಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಅಥವಾ ಪಾಪಕ್ಕೆ ಪ್ರೇರೇಪಿಸಲ್ಪಡುವಂತಹ ಆ ಒಂದು ಸನ್ನಿವೇಶದ ಮೂಲಕ ಹಾದು ಹೋದಂತಹ ಸಂದರ್ಭದಲ್ಲಿ ಆ ಪಾಪಕ್ಕೆ ಒಳಪಡದೆ ಆ ಪಾಪದಿಂದ ಆತ ದೂರ ಓಡಿ ಹೋಗುವುದಕ್ಕೆ ಕಾರಣ ತಾನು ಕಲಿತಂತಹ ದೇವರ ಧರ್ಮಶಾಸ್ತ್ರ, ತಂದೆ ತಾಯಿಗಳು ಅವನಿಗೆ ಕಲಿಸಿದಂತಹ ದೇವರ ಧರ್ಮಶಾಸ್ತ್ರ. ಅವನ ಅಣ್ಣಂದಿರು ಸಹ ಇದೇ ಒಂದು ವಿದ್ಯಾಭ್ಯಾಸದ ಮೂಲಕವಾಗಿ ಹಾದು ಹೋದಾಗ್ಯೂ ಅವರ ಜೀವಿತದಲ್ಲಿ ಇಲ್ಲದೇ ಇದ್ದಂತಹ ಒಂದು ವ್ಯತ್ಯಾಸ ಯೋಸೇಫನ ಜೀವಿತದಲ್ಲಿ ನಾವು ಕಾಣ್ತೇವೆ. ಕಾರಣ ಅವನು ಕಲಿತಂತಹ ದೇವರ ವಾಕ್ಯ ಅಥವಾ ಅವನು ಕಲಿತಂತಹ ಧರ್ಮಶಾಸ್ತ್ರಕ್ಕೆ ಆತ ಏನಾಗಿ ವಿಧೇಯನಾಗಿ ನಡೆಯುವಂತಹ ವ್ಯಕ್ತಿಯಾಗಿದ್ದ. ಅದೇ ರೀತಿಯಾಗಿ ದಾನಿಯೇಲನ ಜೀವಿತವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪರಿಸ್ಥಿತಿಗಳು ವಿಭಿನ್ನವಾಗಿದ್ದಾಗ್ಯೂ ಆ ವಿಭಿನ್ನವಾದ ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ಜೀವಿತವನ್ನು ರೂಪಿಸದೆ ಆತನು ತಾನು ಕಲಿತಂತಹ ದೈವಿಕವಾದ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ತನ್ನ ಜೀವಿತವನ್ನ ತಾನಿರುವ ಸ್ಥಾನದಲ್ಲಿ ಆತನು ಕಟ್ಟುವುದಕ್ಕೆ ಪ್ರಾರಂಭಿಸಿದರ ಫಲವಾಗಿ ಆತನು ಪ್ರಾರಂಭಿಸುವಂಥದ್ದನ್ನ ನಾವು ಅಲ್ಲಿ ಕಾಣುವಂಥವರಾಗಿದ್ದೇವೆ. ಪ್ರಿಯರೇ, ಇದರ ಎಲ್ಲ ಒಂದು ಸಾರಾಂಶ ಅನ್ನುವಂಥದ್ದು ನಾವು ನಮ್ಮ ಮಕ್ಕಳಿಗೆ
ಕಲಿಸುವಂತಹ ರೀತಿ ವಿಧಾನ ಏನೆಂಬುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಯೇಸುಸ್ವಾಮಿಯ ಆ ಒಂದು ಜೀವನ ಚರಿತ್ರೆಯನ್ನ, ಯೇಸುಸ್ವಾಮಿಯ ಚರಿತ್ರೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಯೇಸುಸ್ವಾಮಿಯ ಬೋಧನೆ ಅನ್ನುವಂಥದ್ದು ಅದು ಅಧಿಕಾರಯುಕ್ತವಾದಂತಹ ಬೋಧನೆಯಾಗಿತ್ತು. ಕಾರಣ, ಆತನು ಯೋಹಾನನ ಸುವಾರ್ತೆಯಲ್ಲಿ ನಾವು ಕಾಣುವಂಥದ್ದು, ನಾನು ತಂದೆಯಿಂದ ಹೊಂದಿರುವಂಥದ್ದನ್ನ, ತಂದೆಯಿಂದ ಪಡಕೊಂಡಿರುವಂಥದ್ದನ್ನ ನಿಮಗೆ ತಿಳಿಸಿಕೊಡುತ್ತೇನೆ ಹೊರತು ನನ್ನಷ್ಟಿಗೆ ನಾನು ಯಾವುದನ್ನು ಮಾತನಾಡದವನು ಎಂಬುದಾಗಿ ಯೇಸುಸ್ವಾಮಿ ಹೇಳುವಂಥದ್ದನ್ನ ನಾವು ಕಾಣುವಂಥವರಾಗಿದ್ದೇವೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ನಾವು ಬಹಳವಾಗಿ ಗಮನಿಸಬೇಕಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಒಂದು ಸಂಗತಿ ಅನ್ನುವಂಥದ್ದು, ನಾವು ಆ ಯೇಸು ಎಂಬ ಆ ಒಂದು ಗುರುವಿನ ಬೋಧನೆಗೆ ಅನುಗುಣವಾಗಿ ನಮ್ಮ ಜೀವಿತವನ್ನ ನಾವು ಜೀವಿಸುವಂಥವರು, ಅದಕ್ಕೆ ಅನುಗುಣವಾಗಿ ನಾವು ಮುಂದಕ್ಕೆ ಹೋಗುವಂಥವರಾಗಿದ್ದೇವೆ. ನೋಡಿ, ಯೇಸುಸ್ವಾಮಿಯ ಐಹಿಕ ಸೇವೆಯ ಸಂದರ್ಭದಲ್ಲಿ ಯೇಸುಸ್ವಾಮಿಯ ಮಾತುಗಳನ್ನ ಕೇಳಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುವುದು, ಇದು ಅತ್ಯಂತ ಕಠಿಣವಾದ ಮಾತು, ಇದನ್ನು ಯಾರು ಕೇಳ್ತಾರೆ ಎಂಬುದಾಗಿ ಅನೇಕರು ಯೇಸುವನ್ನ ಬಿಟ್ಟು ಹಿಂಜಾರಿ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಆ ಸಂದರ್ಭದಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಕೇಳಿರುವಂತಹ ಒಂದು ಪ್ರಶ್ನೆ, ನಿಮಗೂ ಬೇಕಾದ್ರೆ ಹೋಗ್ಬೋದು. ಅಲ್ಲಿ ಪೇತ್ರನು ಹೇಳುವಂಥದ್ದು, ಗುರು, ನಿನ್ನನ್ನು ಬಿಟ್ಟು ನಾವೆಲ್ಲಿಗೆ ಹೋಗಲಿ? ನಿನ್ನಲ್ಲಿ ಜೀವಜಲದ ಬುಗ್ಗೆ ಇದೆ. ಗುರು, ನಿನ್ನನ್ನು ಬಿಟ್ಟು ನಾವೆಲ್ಲಿ ಹೋಗಲಿ? ಅಂದ್ರೆ ದೇವರ ಆ ದೈವಿಕವಾದ ಮಾರ್ಗದಲ್ಲಿ ನಾವು ನಡೆಯುವಂಥವರಾಗಿದ್ರೆ ಮಾತ್ರ ಆ ಒಂದು ದೈವಿಕವಾದಂತಹ ಆ ಒಂದು ಕಲಿಕೆಯನ್ನ ನಾವು ಸ್ವೀಕಾರ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಯಾಕೆ ಇಂದು ಅನೇಕರು ದೈವಿಕವಾದಂತಹ ಯಥಾರ್ಥವಾದ ದೈವಿಕವಾದ ಸಂದೇಶಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ ಎಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ, ಪ್ರಿಯರೇ, ಅನೇಕರಿಗೆ ಈ ಒಂದು ದೈವಿಕವಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲದೆ ತಮ್ಮದೇ ಆದಂತಹ ಆಶಾ ಪಾಶಗಳಿಗೆ ಒಳಪಟ್ಟು ತಮ್ಮದೇ ಆದಂತಹ ವೈಚಾರಿಕತೆಯ ಜೀವಿತವನ್ನು ಜೀವಿಸುವುದಕ್ಕೆ ಬಯಸುವಂತವರಾಗಿದ್ದರ ಫಲವಾಗಿ ಈ ದೈವಿಕವಾದ ಮಾರ್ಗದಲ್ಲಿ ಅವರು ನಡೆಯುವುದಕ್ಕೆ ಅವರು ವಿಸಮ್ಮತಿಯನ್ನ ತೋರಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ಈ ದಿನಮಾನಗಳಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಸತ್ಯ ಅನ್ನುವಂಥದ್ದು, ಪ್ರತಿಯೊಬ್ಬರು ಪ್ರತಿಯೊಂದು ವಿಧದಲ್ಲಿ ಬೋಧನೆಗಳನ್ನ ಮಾಡುವಂಥವರಾಗಿದ್ದಾಗ್ಯೂ ಯೇಸುವಿನ ಹಾಗೆ ಅಧಿಕಾರವುಳ್ಳವರಾಗಿ ಬೋಧನೆಯನ್ನ ಮಾಡುವಂಥವರು ಬಹಳ ವಿರಳವಾಗಿ ಮಾರ್ಪಟ್ಟಿರುವಂಥದ್ದಾಗಿ ನಾವು ಕಾಣುತ್ತೇವೆ. ಅದಕ್ಕೆ ಕಾರಣ ಅನ್ನುವಂಥದ್ದು, ಅವರು ಆ ಯೇಸುವಿನ ವಿಚಾರವಾಗಲಿ, ಅವರು ಬೋಧಿಸುವಂತಹ ವಿಚಾರವಾಗಲಿ, ಅದರಲ್ಲಿ ಅವರು ಪೂರ್ಣವಾದ ಪರಿಣಿತಿಯನ್ನ ಅಥವಾ ಪೂರ್ಣವಾದ ಟ್ರೈನಿಂಗ್ ಅನ್ನ ಪಡಕೊಳ್ಳದೆ ಇರುವುದರಿಂದ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆಗಿರುವಾಗ ನಾವು ಒಂದು ಬಾರಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವಂಥವರಾಗಿರಬೇಕು. ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸುವಂಥವರು, ದೇವರ ವಾಕ್ಯಾನುಸಾರವಾಗಿ ನಾವು ಪ್ರಸಂಗಿಸುವಂಥವರು ಆಗಿದ್ದೇವ ಎಂಬುದಾಗಿ ನೋಡಿ. ಇಲ್ಲಿ ನಾವು ನೋಡಿದಂತಹ ಮಾತು, ಆತನು ಅಧಿಕಾರವುಳ್ಳವನಾಗಿ, ಅಂದ್ರೆ ಯೇಸುವಿನ ಮಾತಿನಲ್ಲಿ ಕೇವಲ ಉಪದೇಶಗಳು ಮಾತ್ರ ಅಡಕವಾಗಿರಲಿಲ್ಲ. ಯೇಸುವಿನ ಮಾತಿನಲ್ಲಿ, ಯೇಸುವಿನ ಉಪದೇಶದಲ್ಲಿ ಅಲ್ಲಿ ಅಧಿಕಾರವು ಸಹ ಅಲ್ಲಿ ಇದ್ದದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದೇ ವಾಕ್ಯ ಭಾಗದ ಕೆಲವು ವಾಕ್ಯಗಳನ್ನು ನೋಡುವಂತಹ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಯನ್ನ ಸ್ವಸ್ಥಪಡಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ಆ ಯೇಸುವಿನ ಆ ಒಂದು ಉಪದೇಶದಲ್ಲಿ, ಯೇಸುವಿನ ಮಾತಲ್ಲಿ ಆ ಒಂದು ಅದ್ಭುತ ನಡೆಯುವುದಕ್ಕೆ ಕಾರಣ ಅನ್ನುವಂಥದ್ದು, ಆತನು ಕಾರಣ ಅನ್ನುವಂಥದ್ದು ಅದು ದೈವಿಕವಾದ ಪದ್ಧತಿಯಾಗಿತ್ತು ಎಂಬುದಾಗಿ. ಪ್ರಿಯರೇ, ನಾವು ಲೂಕನ ಬರೆದ ಸುವಾರ್ತೆ ಅಥವಾ ಮಾರ್ಕನ ಬರೆದ ಸುವಾರ್ತೆ
16ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ನೋಡಿ, ಯೇಸು ಸ್ವಾಮಿ ಪುನರುತ್ಥಾನವನ್ನ ಹೊಂದಿ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನರೂಢನಾದ ನಂತರವಾಗಿ ಯೇಸು ಸ್ವಾಮಿಯ ಸಂಗಡ ಇದ್ದಂತಹ ಶಿಷ್ಯರು ಅವರು ಎಲ್ಲೆಲ್ಲಿಯೂ ಹೋಗಿ ಸುವಾರ್ತೆಯನ್ನ ಸಾರುವುದಕ್ಕೆ ಪ್ರಾರಂಭಿಸಿದರು. ಸೊ ಅಲ್ಲಿ ನಾವು ಕಾಣುವಂಥದ್ದು, ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಇಲ್ಲಿ ಯೇಸು ಸ್ವಾಮಿಯ ಸಂಗಡ ಇದ್ದಂತಹ 11 ಮಂದಿ ಶಿಷ್ಯರು ಪಂಚಾಶತಮ ದಿನದಂದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಪವಿತ್ರಾತ್ಮ ಬಲದಿಂದ ಸುವಾರ್ತೆಯನ್ನ ಸಾರುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಕರ್ತನು ಅವರ ಸಂಗಡ ಇದ್ದು ಸೂಚಕ ಕಾರ್ಯಗಳನ್ನ ಮಾಡುತ್ತಾ ಸುವಾರ್ಥ ವಾಕ್ಯವನ್ನ ಬಲಪಡಿಸುತ್ತಿದ್ದನು ಎಂಬುದಾಗಿ. ಅಂದ್ರೆ ಯೇಸು ಸ್ವಾಮಿ, ನೋಡಿ, ಮತ್ತಾಯನ ಬರೆದ ಸುವಾರ್ತೆ ಅದರ 28ನೇ ಅಧ್ಯಾಯದಲ್ಲಿ ನಾವು ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತ ಅಧಿಕಾರ ಅನ್ನುವಂಥದ್ದು 18ನೇ ವಾಕ್ಯದಲ್ಲಿ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ. ಸೊ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ನೋಡಿ, ಯೇಸು ಸ್ವಾಮಿ ತನ್ನಲ್ಲಿ ಇದ್ದಂತಹ ಅಧಿಕಾರವನ್ನ ಆತನು ನಮಗೆ ಕೊಟ್ಟಿದ್ದಾನೆ. ಸೊ ಹೀಗಿರುವಾಗ ಹೊಸ ಒಡಂಬಡಿಕೆಯ ದೇವಜನರಾದ ನಾವುಗಳು, ಈ ಹೊಸ ಒಡಂಬಡಿಕೆಯ ಈ ಸುವಾರ್ತೆಯ ಬಾತ್ಮಿದಾರರಾದ ನಾವುಗಳು ಯೇಸು ಸ್ವಾಮಿಯಿಂದ ಪಡಕೊಂಡ ಅಧಿಕಾರವನ್ನ ನಾವು ಉಪಯೋಗಿಸಿಕೊಂಡು ದೇವರ ವಾಕ್ಯವನ್ನ ನಾವು ಸಾರುವಂತವರಾಗಿರಬೇಕು. ಸೊ ಆಗ ನಾವು ನೋಡುವಂಥದ್ದು, ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಬೋಧನೆಯನ್ನ ಕೇಳಿದಂತಹ ಜನರ ಗುಂಪು ಹೇಳಿದ್ರು, ಇವನು ಅಧಿಕಾರವುಳ್ಳವನಾಗಿ ಮಾತನಾಡ್ತಾನೆ ಎಂಬುದಾಗಿ. ಆ ಒಂದು ಅನುಭವದಲ್ಲಿ ಕರ್ತನು ಇಂದು ಸಹ ನಮ್ಮನ್ನು ಉಪಯೋಗಿಸುವುದಕ್ಕೆ ಆತನು ಶಕ್ತನು ಎಂಬುವಂಥದ್ದನ್ನ ನಾವುಗಳು ಮರೆಯಬಾರದು ಪ್ರಿಯರೇ. ಆದರೆ ಇವತ್ತು ನಾವು ಕಾಣುವಂತಹ ಅತ್ಯಂತ ಶೋಚನೀಯವಾದ ಸಂಗತಿ ಅನ್ನುವಂಥದ್ದು, ಇಂದು ಕೇವಲ ಏನು ಉಪದೇಶವನ್ನ ಮಾತ್ರ ಮಾಡಿ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಕಾರಣ, ಅವರು ತಮ್ಮ ಜೀವಿತದಲ್ಲಿ ತಾವು ಸಾರುವಂತಹ ಉಪದೇಶವನ್ನ ಆ ಉಪದೇಶಕ್ಕೆ ಅನುಗುಣವಾಗಿ ಜೀವಿಸದೆ ಇರುವುದರಿಂದ ಪ್ರಿಯರೇ ಇದಾಗಿರುವಂಥದ್ದಾಗಿದೆ. ಪ್ರಿಯರೇ, ನಾವು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಗುರು ಅನ್ನುವಂಥದ್ದು ಕತ್ತಲೆಯಿಂದ ಬೆಳಕಿಗೆ ನಡೆಸುವಂಥವನು. ಗುರು ಅಂದರೆ ಅಜ್ಞಾನದಿಂದ ಜ್ಞಾನಕ್ಕೆ ನಮ್ಮನ್ನು ನಡೆಸುವಂಥವನು. ಈ ಶ್ರೇಷ್ಠ ಗುರುವಾದಂತಹ ಯೇಸುವಿನ ಶಿಷ್ಯರಾದಂತಹ ನಾವುಗಳು, ಈ ಯೇಸು ಸ್ವಾಮಿಯಿಂದ ಅಧಿಕಾರವನ್ನು ಪಡೆದುಕೊಂಡಿರುವ ನಾವುಗಳು, ನಮ್ಮ ಜೀವಿತ ಯಾತ್ರೆಯಲ್ಲಿ ದೇವರು ನಮಗೆ ಕೊಡುವಂತಹ ಸಂದರ್ಭಗಳಲ್ಲಿ, ಅವಕಾಶಗಳಲ್ಲಿ ಅನೇಕರನ್ನ ಕತ್ತಲೆಯಿಂದ ಬೆಳಕಿಗೆ, ಅಂಧಕಾರದಿಂದ ನಿತ್ಯವಾದ ಪ್ರಕಾಶಕ್ಕೆ, ಅಜ್ಞಾನದಿಂದ ಜ್ಞಾನಕ್ಕೆ ನಡೆಸುವಂತಹ ವ್ಯಕ್ತಿಗಳಾಗಿ ಮಾರ್ಪಡುವ ಈ ಮುಂಜಾನೆಯಲ್ಲಿ ಈ ಮಾತುಗಳ ಮೂಲಕವಾಗಿ ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನೆ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಹೌದು ಕರ್ತನೆ, ಶ್ರೇಷ್ಠನಾದಂತಹ ಗುರುವಿನ ಶಿಷ್ಯರಾಗಿರುವ ನಾವುಗಳು, ಹೌದು ಕರ್ತನೆ, ನೀನು ನಡೆದಂತಹ ಹೆಜ್ಜೆ ಜಾಡಿನಲ್ಲಿ, ನೀನು ಉದ್ದೇಶಿಸಿರುವಂತಹ ಆ ದೈವಿಕವಾದ ಸೇವೆಯಲ್ಲಿ ನಾವು ಮುಂದಕ್ಕೆ ಸಾಗುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ವಾಕ್ಯವನ್ನು ನಾವು ಕೇಳಿದ್ದೇವೆ. ನಾವು ಕೇವಲ ನಿಮ್ಮ ವಾಕ್ಯವನ್ನು ಕೇಳುವಂಥವರು ಮಾತ್ರವಾಗಿ ಮಾರ್ಪಡದೆ ಅದನ್ನು ಅನುಸರಿಸಿ ನಾವು ಮುಂದಕ್ಕೆ ಸಾಗುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡು ಕರ್ತನೆ. ಪ್ರತ್ಯೇಕವಾಗಿ ಕರ್ತನೆ, ಇಂದು ನಡೆಯಲಿರುವಂತಹ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯವನ್ನು ಸಾರುವಂತ ನಿಮ್ಮ ದಾಸರುಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಈ ದಿನದಲ್ಲಿ ಕರ್ತನೆ, ಯಥಾರ್ಥವಾಗಿರುವಂತಹ ದೈವಿಕ ಶಬ್ದ ಪ್ರತಿಯೊಬ್ಬ ವಿಶ್ವಾಸಿಗಳು ಕೇಳಿಸಿಕೊಳ್ಳುವಂತೆ, ಅದಕ್ಕೆ ಅನುಗುಣವಾಗಿ ತಮ್ಮ ಜೀವಿತವನ್ನು ಕರ್ತನೆ ಕ್ರಮಪಡಿಸಿಕೊಳ್ಳುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.